ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತಮ್ನೇಲ್ ನೋಡಿದ್ರಲ್ಲ, ಶಾರ್ಟ್ಸ್ ಅಲ್ಲಿ ಈ ಮಿಸ್ಟೇಕ್ ಏನಾದ್ರು ಮಾಡಿದೀರಾ ಅಂತಂದ್ರೆ ಯೂಟ್ಯೂಬ್ ಆಟೋಮೆಟಿಕ್ ನಿಮ್ಮ ಶಾರ್ಟ್ಸ್ ನ ಅನ್ಲಿಸ್ಟೆಡ್ ಹಾಕ್ಬಿಡುತ್ತೆ. ಇವಾಗ ನಂದು ಕೂಡ ಅದೇ ತರ ಆಗಿದೆ. ನನಗೆ ಬೆಳಗ್ಗೆ ಮೇಲ್ ಬಂದಿತ್ತು ಆಯ್ತಾ, ಹಂಗಾಗಿ ಚೆಕ್ ಮಾಡಿ ನೋಡಿದಾಗ ನಂದು 3 ಶಾರ್ಟ್ಸ್ ನ ಅನ್ಲಿಸ್ಟೆಡ್ ಹಾಕಿದ್ದಾರೆ. ಯಾಕಪ್ಪ ಆ ತರ ಮಾಡಿದ್ದಾರೆ ಅಂತಂದ್ರೆ, ಅದೇನ್ ಮೇಲ್ ಬಂದಿದೆ ಅನ್ನೋದನ್ನ ಹಾಕ್ತೀನಿ. ನಾನು ಪೂರ್ತಿ ಓದಕ್ ಹೋಗಲ್ಲ, ಸ್ವಲ್ಪ ಓದ್ತೀನಿ ಅಷ್ಟೇನೆ. ಬೇಕಿದ್ರೆ ನೀವು ಪೂರ್ತಿ ಓದ್ಬೋದು, ನಾನು ಹಾಕಿರ್ತೀನಿ ನೋಡಿ. Since this video is now unlisted, it won't be recommended to viewers in the shorts feed or be available in search result ಅಂತ ಇದೆ. We have automatically muted your short ಅಂತ ಹೇಳಿದ್ದಾರೆ. Your short will be deleted in 30 days, but you can download if eligible the muted version of the short from YouTube Studio before July 21st. Because the original video creator deleted their video, you might not have permission to re-upload your short to YouTube with the original sample video. Instead, consider changing the audio ಅಂತ ಹೇಳ್ಬಿಟ್ಟು ನನಗೆ ಒಂದು ಮೇಲ್ ನ ಕಳಿಸಿದ್ದಾರೆ. ಏನಪ್ಪಾ ಅಂತಂದ್ರೆ, ನಾನು ಯಾರ್ದು ಸಾಂಗ್ ನ ಯೂಸ್ ಮಾಡ್ಕೊಂಡು ಶಾರ್ಟ್ ನ ಅಪ್ಲೋಡ್ ಮಾಡಿದ್ದೆ ಅಲ್ವಾ, ಆ ಸಾಂಗ್ ಗಳ ಹಾಕಿರೋ ಒರಿಜಿನಲ್ ಕ್ರಿಯೇಟರ್ ಏನಿದ್ದಾರೆ ಅವರು ಅವ್ರ ವಿಡಿಯೋನ ಡಿಲೀಟ್ ಮಾಡ್ಬಿಟ್ಟಿದ್ದಾರೆ. ಹಂಗಾಗಿ ನಾನು ಅವರ ಮ್ಯೂಸಿಕ್ ನ ಏನು ಯೂಸ್ ಮಾಡ್ಕೊಂಡಿದ್ದೀನಿ ಶಾರ್ಟ್ಸ್ ಅಲ್ಲಿ, ಅದಕ್ಕೇನೆ ಅದು ಇವಾಗ ಆಡಿಯೋ ಇಲ್ಲದೆ ಇರೋದ್ರಿಂದ ಅದನ್ನ ಅನ್ಲಿಸ್ಟೆಡ್ ಹಾಕಿದ್ದಾರೆ. ಈಗ ನಾನು ಅದನ್ನ ಡಿಲೀಟ್ ಮಾಡಬೇಕು, ಇಲ್ಲ ಅಂತಂದ್ರೆ ಏನದು ಆಡಿಯೋನ ಚೇಂಜ್ ಮಾಡ್ಕೊಬೇಕು. ನಾನು ಮತ್ತೆ ಅದನ್ನ ಡಿಲೀಟ್ ಅಂದ್ರೆ ಅದನ್ನ ಡೌನ್ಲೋಡ್ ಮಾಡಿ ಇಟ್ಕೊಂಡು ನಾನು ಮತ್ತೆ ಆಡಿಯೋನ ಚೇಂಜ್ ಮಾಡಿ ರೀ ಅಪ್ಲೋಡ್ ಮಾಡ್ಕೊಬಹುದು. ಆ ತರ ಆಗಿದೆ. ಅದಕ್ಕೇನೆ ನಾನು ಹೇಳೋದು, ಶಾರ್ಟ್ಸ್ ಗಳನ್ನ ಅಪ್ಲೋಡ್ ಮಾಡೋರು ನೀವು ಮ್ಯೂಸಿಕ್ ಗಳನ್ನ ತಗೊಂಬೇಡಿ ಯಾರಿಂದ ಕೂಡ. ಆ ತರ ಮ್ಯೂಸಿಕ್ ಗಳನ್ನ ತಗೊಂಡು ಹಾಕಿದಾಗ ಈ ತರ ಆಗತ್ತೆ. ಈಗ ಏನಾಗುತ್ತೆ, ಅಕಸ್ಮಾತ್ ನನಗೇನೋ ಅದ್ರಲ್ಲಿ ಕಮ್ಮಿ ವ್ಯೂಸ್ ಬಂದಿದೆ ಬಿಡಿ, ಅದೇನಾದ್ರೂ ತುಂಬಾ ಚೆನ್ನಾಗಿ ವೈರಲ್ ಹೋಗಿರುತ್ತೆ ಅಂತ ಅನ್ಕೊಳ್ಳಿ ಶಾರ್ಟ್ಸ್. ಆ ತರ ಏನಾದ್ರೂ ವೈರಲ್ ಹೋಗಿದ್ದಾಗ ಈ ತರ ಏನಾದ್ರೂ ಅನ್ಲಿಸ್ಟೆಡ್ ಹಾಕೋದು ಅಥವಾ ಕಾಪಿ ರೈಟ್ ಗಳು ಹಾಕೋದು ಮಾಡಿದ್ರು ಅಂತಂದ್ರೆ ಅದು ಏನೋ ಅದಕ್ಕೆ ಬಂದಿರೋ ವ್ಯೂಸ್ ಕೂಡ ವೇಸ್ಟ್ ಆಗ್ಬಿಡುತ್ತೆ. ಅಕಸ್ಮಾತ್ ಮಾನಿಟೈಸೇಷನ್ ಆಗಿದೆ ಅಂತಂದ್ರೆ ಅದಕ್ಕೆ ಬಂದಿರೋ ಅರ್ನಿಂಗ್ ಕೂಡ ಇದಾಗತ್ತೆ. ಕಾಪಿರೈಟ್ ಬಿತ್ತು ಅಂತಂದ್ರೆ ಅದ್ರಲ್ಲಿ ಬರೋ ಅರ್ನಿಂಗ್ ಎಲ್ಲಾನು ನಾವು ಯಾರು ಒರಿಜಿನಲ್ ಕ್ರಿಯೇಟರ್ ಇರ್ತಾರೆ ಅಲ್ವಾ ಅವ್ರಿಗೆ ಕೊಡ್ಬೇಕಾಗತ್ತೆ. ಈ ತರ ಎಲ್ಲ ಇರುತ್ತೆ. ಅದಕ್ಕೇನೆ ಆದಷ್ಟು ಶಾರ್ಟ್ಸ್ ಗಳನ್ನ ನೀವು ನಿಮ್ಮ ಓನ್ ಆಗಿ ಅಂದ್ರೆ ನೀವು ವಾಯ್ಸ್ ಓವರ್ ಕೊಟ್ಕೊಂಡು ಮಾಡ್ಕೊಂಡ್ರೆ ಒಳ್ಳೇದು. ಮ್ಯೂಸಿಕ್ ಗಳನ್ನ ಆದಷ್ಟು ಅವಾಯ್ಡ್ ಮಾಡಿದ್ರೆ ಒಳ್ಳೇದು ಅಂತಾನೆ ಹೇಳ್ತೀನಿ. ಇಲ್ಲಾಂದ್ರೆ ನೋಡಿ ಇವಾಗ ಈ ತರ ಆಗತ್ತೆ. ತೋರಿಸ್ತೀನಿ ನಾನು ಯಾವ ಶಾರ್ಟ್ಸ್ ಗಳಿಗೆ ಆ ತರ ಬಂದಿದೆ ಅಂತ ಅನ್ಬಿಟ್ಟು. 3 ಶಾರ್ಟ್ಸ್ಗೆ ಬಂದಿದೆ. ಇದೇ ನನಗೆ ಫಸ್ಟ್ ಅಲ್ಲ, ಮುಂಚೆ ಒಂದ್ಸರಿ ನನಗೆ ಇದೇ ತರನೇ 1-2 ಶಾರ್ಟ್ಸ್ ಗಳಿಗೆ ಬಂದಿತ್ತು. ಅವಾಗ ನಾನು ಆ ಶಾರ್ಟ್ಸ್ ಗಳನ್ನ ಡಿಲೀಟ್ ಮಾಡ್ಬೇಕಾಯ್ತು. ಇಲ್ಲ ಅಂತಂದ್ರೆ ಇವಾಗ ಹೇಳ್ದಂಗೆ ಬೇಕಿದ್ರೆ ಡೌನ್ಲೋಡ್ ಮಾಡಿ ಇಟ್ಕೊಂಡು ನಾವು ಬೇರೆ ಮ್ಯೂಸಿಕ್ ನ ಹಾಕೊಂಡು ನಾವು ಮತ್ತೆ ರೀ ಅಪ್ಲೋಡ್ ಮಾಡ್ಕೊಬಹುದು. ಆದ್ರೆ ಸುಮ್ನೆ ಅದು ಮತ್ತೆ ಅದೇ ತರ ಇನ್ನೊಂದು ಆ ಮ್ಯೂಸಿಕ್ ಹಾಕಿರೋ ಒರಿಜಿನಲ್ ಕ್ರಿಯೇಟರ್ ಯಾರಿದ್ದಾರೆ ಅವ್ರು ಮತ್ತೆ ಏನಾದ್ರು ಆಡಿಯೋನ ಡಿಲೀಟ್ ಮಾಡೋದು ಅಥವಾ ವಿಡಿಯೋನ ಡಿಲೀಟ್ ಮಾಡೋದು ಈ ತರ ಮಾಡಿದ್ದಾರೆ ಅಂತ ಅಂದಾಗ ಮತ್ತೆ ನಮ್ಗೆ ಅದೇ ಪ್ರಾಬ್ಲಮ್ಮೇ ಆಗತ್ತೆ. ಅದಕ್ಕೆ ಹೇಳ್ತೀನಿ, ಶಾರ್ಟ್ಸ್ ಗಳನ್ನ ಆದಷ್ಟು ನೀವು ನಿಮ್ಮ ಓನ್ ವಾಯ್ಸ್ ಅಲ್ಲಿ ವಾಯ್ಸ್ ಓವರ್ ಕೊಟ್ಕೊಂಡು ಹಾಕೊಳ್ಳಿ ಆಯ್ತಾ. ಈಗ ನಾನು ತೋರಿಸ್ತೀನಿ ನಿಮ್ಗೆ ಯಾವ ಶಾರ್ಟ್ಸ್ಗೆ ಆ ತರ ಆಗಿದೆ ಅಂತ ಅನ್ಬಿಟ್ಟು. ಯೂಟ್ಯೂಬ್ ನ ಓಪನ್ ಮಾಡ್ಕೊಂತಾ ಇದ್ದೀನಿ. ಓಪನ್ ಮಾಡ್ಕೊಂಡು ಇಲ್ಲಿ ನಂದು ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಂಡು ವ್ಯೂ ಚಾನಲ್ ಅಂತ ಕೊಡ್ತೀನಿ. ಕೊಟ್ಬಿಟ್ಟು ಇಲ್ಲಿ ಶಾರ್ಟ್ಸ್ಗೆ ಹೋಗ್ತಾ ಇದ್ದೀನಿ. ಶಾರ್ಟ್ಸ್ ಓಪನ್ ಆದಮೇಲೆ ಇಲ್ಲಿ ನಮಗೆ ಲೇಟೆಸ್ಟು ಪಬ್ಲಿಕ್ಕು ಅನ್ಲಿಸ್ಟೆಡ್ ಅಂತ ಇದೆ ಅಲ್ವಾ. ಅನ್ಲಿಸ್ಟೆಡ್ ಅಂತ ಕೊಟ್ವಿ ಅಂತಂದರೆ ಇಲ್ಲಿ ನೋಡ್ಬೋದು ನೀವು, ನನ್ನ 3 ವೀಡಿಯೋಗೆ ಅನ್ಲಿಸ್ಟೆಡ್ ಮಾಡಿದ್ದಾರೆ. 3 ವೀಡಿಯೋದಲ್ಲೂ ನನಗೇನು ವ್ಯೂಸ್ ಅಷ್ಟಾಗಿ ಬಂದಿಲ್ಲ. ಹಾಗಾಗಿ ನಾನು ಈ 3 ವೀಡಿಯೋಗಳನ್ನೂ ಡಿಲೀಟ್ ಮಾಡಿಬಿಡ್ತೀನಿ, ನನಗಿದೇನು ಬೇಕಾಗಿಲ್ಲ. ಆದರೆ ಈ ಥರ ಮಾಡ್ಕೊಳಕ್ಕೆ ಹೋಗಬೇಡಿ ಯಾರು ಕೂಡ. ಆದಷ್ಟು ನಿಮ್ಮ ವಾಯ್ಸ್ ಓವರ್ ಕೊಟ್ಕೊಂಡು ಶಾರ್ಟ್ಸ್ಗಳನ್ನ ಮಾಡಿಕೊಂಡ್ರೆ ಒಳ್ಳೆಯದು. ಅದಕ್ಕೆ ನಾನು ಹೇಳೋದು, ಎಲ್ಲಾನು ಕೂಡ ಮ್ಯೂಸಿಕ್ನ ಯೂಸ್ ಮಾಡೋಕ್ಕೆ ಹೋಗಬೇಡಿ ಜಾಸ್ತಿ. ಯಾಕಂದರೆ ಆ ಒರಿಜಿನಲ್ ಕ್ರಿಯೇಟರ್ ಯಾರು ಹಾಕಿರ್ತಾರೆ ಅಲ್ವಾ ವಿಡಿಯೋ, ಅವರು ಯಾವಾಗ ಡಿಲೀಟ್ ಮಾಡ್ತಾರೆ ಅದು ಹೇಳಕ್ಕೆ ಬರಲ್ಲ. ಅವ್ರ ವಿಡಿಯೋ ಏನಾದ್ರು ಡಿಲೀಟ್ ಮಾಡಿದ್ರು ಅಂದರೆ ಅದನ್ನು ಯೂಸ್ ಮಾಡ್ಕೊಂಡಿರೋರು ಎಷ್ಟು ಜನ ನಾವು ಯೂಸ್ ಮಾಡ್ಕೊಂಡಿರ್ತೀವಿ ವಿಡಿಯೋಗೆ ಆ ಮ್ಯೂಸಿಕ್ನ, ಅಷ್ಟು ಜನಕ್ಕೆ ಅನ್ಲಿಸ್ಟೆಡ್ಗೆ ಹಾಕ್ತಾರೆ. ಹಾಗಾಗಿನೇ ಆ ಥರ ಮಾಡದೆ ಹೋದರೆ ಒಳ್ಳೆಯದು. ಆದಷ್ಟು ಮ್ಯೂಸಿಕ್ನ ಅವಾಯ್ಡ್ ಮಾಡಿಬಿಟ್ಟು ನೀವು ಒರಿಜಿನಲ್ ವಾಯ್ಸ್ ಓವರ್ನ ಕೊಟ್ಟರೆ ತುಂಬ ಒಳ್ಳೆಯದು. ಅವಾಗ ಯಾವುದೇ ತಲೆನೋವಿಲ್ಲ, ಯಾವುದೇ ಪ್ರಾಬ್ಲಮ್ಗಳು ಬರಲ್ಲ ಅಂತಲೇ ಹೇಳ್ತೀನಿ ನಾನು. ಈಗ ನೋಡಿ ನನಗೆ ಈ ಥರ ಬಂದಿದೆ, 3 ವೀಡಿಯೋಗೆ ಬಂದಿದೆ, 3 ಶಾರ್ಟ್ಸ್ಗೆ. ಈಗ ಇದಿಷ್ಟು 3 ನಾನು ಡಿಲೀಟ್ ಮಾಡಿಬಿಡ್ತೀನಿ. ನನಗಿದು ಏನು ಬೇಕಾಗಿಲ್ಲ. ನಾನು ಮತ್ತೆ ರೀ ಅಪ್ಲೋಡ್ ಏನು ಮಾಡೋಕ್ಕೆ ಹೋಗಲ್ಲ, ಇದನ್ನು ಡಿಲೀಟ್ ಮಾಡಿಬಿಡ್ತೀನಿ. ಈಗ ನಾನು ಇದನ್ನು ನೋಡಿದ್ರಲ್ಲ, ಈ ತರ ನಂದು 3 ಶಾರ್ಟ್ಸ್ಗೆ ಅನ್ಲಿಸ್ಟೆಡ್ ಬಂದಿದೆ. ಈಗ ನಾನು ಈ 3 ಡಿಲೀಟ್ ಮಾಡ್ಬಿಡ್ತೀನಿ. ಯಾಕಂದ್ರೆ ಅದ್ರಲ್ಲಿ ನನಗೆ ಕಮ್ಮಿ ವ್ಯೂಸೇ ಬಂದಿರೋದು, ಅದರಿಂದ ನನಗೇನು ಅಷ್ಟು ಯೂಸ್ ಇಲ್ಲ. ಹಾಗಾಗಿ ಅದೇನಾದ್ರೂ ತುಂಬಾ ವೈರಲ್ ಹೋಗಿರೋ ವಿಡಿಯೋಗೆ ಬಂದಿತ್ತು ಅಂತಂದಿದ್ರೆ ಬೇಜಾರಾಗ್ತಾ ಇತ್ತು. ಓಕೆ, ಆದಷ್ಟು ನೀವು ಕೂಡ ಏನೋ ಒರಿಜಿನಲ್ ನಿಮ್ಮ ವಾಯ್ಸ್ ಓವರ್ನ ಕೊಟ್ಕೊಂಡು ನೀವು ಶಾರ್ಟ್ಸ್ಗಳನ್ನ ಮಾಡ್ಕೊಳ್ಳಿ. ಜಾಸ್ತಿ ಆದಷ್ಟು ಈ ತರ ಬೇರೆಯವ್ರ ಹತ್ರ ಮ್ಯೂಸಿಕ್ಗಳನ್ನ ತಗೊಂಡು ಹಾಕಕ್ಕೆ ಹೋಗ್ಬೇಡಿ. ಈ ತರ ಆದಾಗ ನಿಜವಾಗ್ಲೂ ಬೇಜಾರಾಗತ್ತೆ ಆ ಥರ ಏನಾದ್ರು ಬಂತು ಅಂತಂದ್ರೆ.
ನೋಡ್ಕೊಳ್ಳಿ ಆಯ್ತಾ. ಇದು ಇವತ್ತಿನ ವಿಡಿಯೋ. ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ ಹೇಳಿ ವಿಡಿಯೋ ಹೆಂಗ್ ಅನಿಸ್ತು ಅಂತ ಅನ್ಬಿಟ್ಟು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನಾನು ಮಿಸ್ ಮಾಡ್ಕೊಂತಾ ಇರಿ. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್. ಬೈ ಬಾಯ್.